ನಮಸ್ಕಾರ ವೀಕ್ಷಕರೇ, ಪಾಕಾಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬೆಳಮಿನ ಸಾರಿನ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಇವತ್ತು ಬೆಳಮಿನ ಸಾರು ಅಂದರೆ ನಮ್ಮ ಅಮ್ಮ ಹೇಗೆ ಮಾಡ್ತಾಳೆ ಅದೇ ರೀತಿ ನಾನು ಅವಳು ಮಾಡೋದನ್ನು ನೋಡಿಕೊಂಡು ಕೇಳಿ ಅದೇ ವಿಧಾನದಲ್ಲಿ ಮಾಡಿದ್ದೆ. ಹಳ್ಳಿಯ ಸ್ಟೈಲಲ್ಲಿ ಮಾಡ್ತಾ ಇರೋದು. ಅಂದರೆ ಗ್ಯಾಸ್ ಒಲೆಯಲ್ಲಾದರೂ ಹಳ್ಳಿಯ ವಿಧಾನದಲ್ಲಿ ಹಳ್ಳಿಯವರು ಹೇಗೆ ಹಾಕ್ತಾರೆ ಮಸಾಲೆಗಳನ್ನು ಅದೇ ರೀತಿ. ಅವ್ರು ತುಂಬ ಮಸಾಲೆನೂ ಹಾಕಲ್ಲ, ತುಂಬ ಐಟಮ್ ಹಾಕಿ ಮಾಡಲ್ಲ, ಸಿಂಪಲ್ಲಾಗಿ ಪಟ್ಟಂತ ಮಾಡ್ಕೊಳ್ತಾರೆ. ಅಷ್ಟು ರುಚಿ ಕೊಡುತ್ತೆ ಆ ಸಾರು, ಅಂದರೆ ಸೂಪರ್ ಟೇಸ್ಟ್ ಬರುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಇನ್ನೊಬ್ಬರಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಮತ್ತು ಸಿಂಪಲ್ಲಾಗಿರುವ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ, ಪಟ್ ಅಂತ ಮಾಡ್ಕೊಳ್ಬೋದು. ಇಲ್ಲಿ ಬೆಳಮೀನಿದೆ, ಇಲ್ಲಿ 1 kg ಆಗೋಷ್ಟು ಬೆಳಮೀನಿದೆ. ಇಲ್ಲಿ ಇದನ್ನೀಗ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಕಟ್ ಮಾಡಿಕೊಂಡು ವಾಶ್ ಮಾಡ್ಕೊಳ್ಬೇಕು. ಇದನ್ನು ಕಟ್ ಮಾಡೋದು ಏನು ತುಂಬಾ ಕೆಲಸನೂ ಇಲ್ಲ, ತುಂಬ ಈಸಿ ಕೆಲಸ ಮಾಡೋದು, ತುಂಬ ಈಸಿಯಾಗಿ ಮಾಡುವಂಥ ಕೆಲಸ. ಆದರೆ ಸಣ್ಣ ಸಣ್ಣ ಫಿಶ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ, ತುಂಬ ಹೊತ್ತಾಗತ್ತೆ ಅನಿಸುತ್ತೆ. ಹಾಗಾಗಿ ಅದು ಸ್ವಲ್ಪ ಕೆಲಸ ಲೇಟ್ ಆಗುತ್ತೆ. ಅದು ಬಿಟ್ಟರೆ ಮತ್ತು ಫಿಶ್ ಕಟ್ಟಿಂಗ್ ಮಾಡೋದು ಈಸಿಯಾಗಿ ಮಾಡ್ಕೊಳ್ಬೋದು. ಈಗ ಕಟ್ ಮಾಡಿದ ಫಿಶನ್ನು ನಾನು ಆನಂತರ ಉಪ್ಪು ಅರಿಶಿಣದ ಪುಡಿ ಹಾಕಿ ಸೈಡಲ್ಲಿ ಇಟ್ಕೊಳ್ಬೇಕು. ಈಗ ಸ್ವಲ್ಪ ನೀರು ಹಾಕಿ ಇದನ್ನು ಕಟ್ ಮಾಡ್ಕೊಂಡು ತೊಗೊಬರ್ತೇನೆ. ಈಗ ನೋಡಿ, ಕಟ್ ಮಾಡಿದ್ದಾಗಿದೆ. ಇದು ತಲೆ ಮತ್ತು ಬಾಲ ಮೇಲ್ಗಡೆ ಹೆಜ್ರೆ ಇರುತ್ತೆ, ಅದನ್ನೆಲ್ಲ ತೊಗೊಂಡು ಕ್ಲೀನ್ ಮಾಡಿ ವಾಶ್ ಮಾಡಿಕೊಂಡು ಒಂದು 4-5 ಸಲ ವಾಶ್ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ಉಪ್ಪು ಮತ್ತು ಅರಿಶಿಣದ ಹುಡಿ ಹಾಕಿ ಒಂದು ಸ್ವಲ್ಪ ಹೊತ್ತು ಸೈಡಲ್ಲಿ ಇಡ್ತೇನೆ. ಅಂದರೆ ನಾನು ಮಸಾಲೆ ರುಬ್ಬುವ ಅಷ್ಟೊತ್ತಿಗೆ ಅದು ಕರೆಕ್ಟಾಗಿರುತ್ತೆ. ಒಂದು 10-20 ನಿಮಿಷ ಸೈಡಲ್ಲಿ ಇಟ್ಟರೆ ಆಯಿತು. ಒಂದು ಟೊಮೆಟೊವನ್ನು ಬೇಯಿಸ್ಕೊಳ್ಳಿಕ್ಕೆ ನಾನೀಗ ಒಂದು ಸ್ವಲ್ಪ ನೀರು ಹಾಕಿ ಬೇಯಲಿಕ್ಕೆ ಇಟ್ಟಿರ್ತೇನೆ. ಇದನ್ನು ಮಸಾಲೆ ರುಬ್ಬಲಿಕ್ಕೆ ಹಾಕ್ತಾ ಇರೋದು. ಇದು ಬೇಯಿಸ್ಕೊಂಡು ರೆಡಿಯಾಗಿದೆ. ಈ ಕಡೆ ಒಂದು ಸಣ್ಣ ನಿಂಬೆ ಹುಳಿ ಗಾತ್ರದ ಹುಣಸೆ ಹುಳಿಯನ್ನು ತೊಗೊಂಡಿದ್ದೆ, ಮತ್ತು ಒಂದು 7-8 ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೆ, ಒಂದು 5-6 ಎಸಳು ಬೆಳ್ಳುಳ್ಳಿ, ಒಂದು ಈರುಳ್ಳಿ ಇದೆ. ಇಲ್ಲಿ ಒಂದು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೆ. ಹಾಗೆ ಒಂದು ಅರ್ಧ ಬೌಲ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ತುರಿದಿಟ್ಕೊಂಡಿದ್ದೆ. ನೋಡಿ, ಈಗ ಟೊಮೆಟೊ, ಬೆಂದಿರುವಂಥ ಟೊಮೆಟೊ, ಇದು ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಂಥ ತಣ್ಣಗಾದ್ಮೇಲೆ ಈ ಮಸಾಲೆಗೆ ರುಬ್ಬಲಿಕ್ಕೆ ಹಾಕ್ತಾ ಇರೋದು. ಈಗ ಮಸಾಲೆಗಳನ್ನು ಹಾಕ್ಕೊಳ್ಳೋಣ. ಮೆಣಸಿನಕಾಯಿನೂ ಕೂಡ ಹುರಿದು ಹಾಕಿರೋದು. ಮಸಾಲೆಗಳೆಲ್ಲವನ್ನು ಹುರಿದು ನಾನು ಈ ಡಬ್ಬದಲ್ಲಿ ಹಾಕಿಟ್ಕೊಂಡಿದ್ದೆ. 1.5 ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳನ್ನು ಹಾಕಿದ್ದೆ, ಒಂದು 1/4 ಚಮಚ ಆಗೋಷ್ಟು ಜೀರಿಗೆಯನ್ನು ಹಾಕಿದ್ದೆ, ಒಂದು 10-15 ಮೆಂತ್ಯ ಕಾಳು, ಮತ್ತು ಒಂದು ಅರ್ಧ ಚಮಚ ಆಗುವಷ್ಟು ಕಾಳುಮೆಣಸು, ಪೆಪ್ಪರನ್ನು ಹಾಕ್ತಾ ಇರೋದು. ನಾನು ತಗೊಂಡು ಇರುವ ಫಿಶ್ಶಿಗೆ ನೋಡಿಕೊಂಡು ಪ್ರಮಾಣದಲ್ಲಿ ಹಾಕ್ಕೊಳ್ಬೇಕು. ನೀವು ಜಾಸ್ತಿ ಇತ್ತಂದರೆ ಜಾಸ್ತಿನೂ ಮಾಡ್ಕೊಳ್ಬೋದು. ಈಗ ಎಲ್ಲ ಮಸಾಲೆಗಳನ್ನು ಹಾಕಿದ್ದಾಗಿದೆ. ಎಲ್ಲ ಮಸಾಲೆನೂ ಹುರಿದು ನಾನು ರೆಡಿ ಮಾಡಿ ಹಾಕ್ತಾ ಇರೋದು. ಹಸಿ ಮಸಾಲೆ ಯಾವುದು ಹಾಕಲಿಲ್ಲ. ಈಗ ಈ ಮಸಾಲೆಗಳನ್ನು ಮಿಕ್ಸಿ ಬೌಲಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸಾಗಿ ಇದನ್ನು ರುಬ್ಕೊಳ್ಬೇಕು. ಈಗ ಪಾತ್ರೆಗೆ ಒಂದು ಟೊಮೆಟೊ, ಒಂದು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೆ. ಈಗ ರುಬ್ಬಿದಂಥ ಮಸಾಲೆನೂ ಈ ಪಾತ್ರೆಗೆ ಹಾಕ್ಕೊಳ್ಳೋಣ. ನೈಸಾಗಿ ರುಬ್ಕೊಂಡಿದ್ದೆ. ನೋಡಿ, ಈ ಮಸಾಲೆಯನ್ನು ಈ ಪಾತ್ರೆ ಹಾಕ್ಕೊಳ್ಬೇಕು. ಹಾಕಿ ನೀರನ್ನು ಹಾಕ್ಕೊಳ್ಳೋಣ. ನೀರು ಹಾಕಿ ಮಸಾಲೆಯನ್ನು ಹದ ಮಾಡ್ಕೊಳ್ಬೇಕು. ಅಂದರೆ ನಮಗೆ ತುಂಬ ತೆಳು ಮಾಡ್ಕೊಳ್ಬಾರ್ದು, ಸ್ವಲ್ಪ ದಪ್ಪವಾಗಿ ಇದ್ದರೆ ಚೆನ್ನಾಗಿ ಅನಿಸುತ್ತೆ. ಇದು ತೆಳ್ಳಗೆ ಅನಿಸ್ಬಾರ್ದು, ಸ್ವಲ್ಪ ದಪ್ಪವಾಗಿ ಅದು ಆ ಮಸಾಲೆ ಇದ್ದಾಗಲೇ ಟೇಸ್ಟು ಚೆನ್ನಾಗಿ ಕೊಡೋದು. ಈಗ ಮಸಾಲೆ ಅಷ್ಟೇ ನಾನು ಈಗ ಫಸ್ಟಿಗೆ ಕುದಿಸ್ಕೊಳ್ತೇನೆ. ಇದಕ್ಕೆ ಟೊಮೆಟೊ ಈರುಳ್ಳಿಯನ್ನು ಹಾಕಿದ್ದೆ. ಈ ಮಸಾಲೆಯನ್ನು ಕುದಿಸ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಈ ಮಸಾಲೆಗೆ ಉಪ್ಪನ್ನು ಹಾಕ್ಕೊಳ್ಳೋಣ. ಫಿಶ್ಶಿಗೂ ಹಾಕಿಟ್ಟಿದ್ದೆ, ಮತ್ತು ಕಡಿಮೆ ಅನಿಸಿದರೆ ನೋಡಿಕೊಂಡು ಹಾಕ್ಕೊಳ್ಬೋದು. ತುಂಬಾ ಹಾಕಿಬಿಡಬಾರ್ದು. ಇವಾಗಲೇ ಸ್ವಲ್ಪ ಮಸಾಲೆಗೆ ಆಗುವಷ್ಟು ಉಪ್ಪನ್ನು ಹಾಕಿದ್ದೆ ನಾನು. ಇದನ್ನೀಗ ಚೆನ್ನಾಗಿ ಮಸಾಲೆಯನ್ನು ಕುದಿಸ್ಕೊಳ್ಬೇಕು. ಈ ಮಸಾಲೆಯನ್ನು ಕುದಿಸ್ಕೊಂಡು ಹಾಕಿರೋದ್ರಿಂದ ಫಿಶ್ಶು ಕಟ್ಟಾಗಿ ಹೋಗಲ್ಲ. ಫಿಶನ್ನು ಮತ್ತೆ ಹಾಕಿ ಮತ್ತೆ ಕುದಿಸ್ಕೊಂಡ್ರೆ ಆಯಿತು. ಫಿಶ್ಶು ಮತ್ತು ಮಸಾಲೆ ಎರಡು ಒಟ್ಟಿಗೆ ಹಾಕಿಬಿಟ್ರೆ ಫಿಶ್ಶು ಮಸಾಲೆ ಕುದಿಯುವಷ್ಟೊತ್ತಿಗೆ ಫಿಶ್ಶು ಕುದ್ದು ಅದೆಲ್ಲ ಹುಸಿಯಾಗಿ ಕಟ್ಟಾಗಿ ಹೋಗುತ್ತೆ. ಹಾಗಾಗಿ ಮಸಾಲೆ ಕುದ್ದ ನಂತರ ನಾನು ಫಿಶನ್ನು ಹಾಕ್ತಾ ಇರೋದು. ನೋಡಿ, ಹಾಕಿಬಿಟ್ಟು ಈ ಫಿಶ್ ಅಂತೂ ತುಂಬ ಹೊತ್ತು ಕುದಿಸುವ ಅವಶ್ಯಕತೆಯೇ ಇಲ್ಲ. ಸಣ್ಣ ಸಣ್ಣ ಫಿಶ್ ಆಗಿರೋದ್ರಿಂದ ಬೇಗನೆ ಕುದ್ದು ಬೆಂದು ಬಿಡುತ್ತೆ. ಇದು ಒಂದು ಕುದಿ ಬಂತಂದರೆ ಗೊತ್ತಾಗುತ್ತೆ ನಿಮಗೆ. 2 ಕುದಿ ಚೆನ್ನಾಗಿ ಎಲ್ಲ ಕಡೆ 2 ಕುದಿ ಅಂದರೆ ಕೊಚ ಕೊಚ ಈ ಥರ ಕುದೀತಿರಬೇಕು. ಆವಾಗ 2 ಕುದಿ ಕಾಣ್ತದೆ ಈ ಥರ ಅಲುಗಾಡಿಸ್ಕೊಂಡು ನಂತರ ಮತ್ತೆ ಒಂದು ಸಲ ಕುದಿಸ್ಕೊಳ್ಬೇಕು.
ಆ ನಂತರ ಕುದ್ದಿದೆ, ನಮಗೆ ಫಿಶ್ಶು ಬೆಂದಿದೆ ಅಂತ ಗೊತ್ತಾಗುತ್ತೆ. ಅದೊಂದು ಸ್ವಲ್ಪ ದೊಡ್ಡ ಫಿಶ್ ಆದರೆ ಒಂದು 2-3 ಕುದಿ ಆದರೂ ನಾವು ಕುದಿಸ್ಕೊಳ್ಬೇಕಾಗತ್ತೆ. ಈ ಥರ ಅಲುಗಾಡಿಸ್ಕೊಳ್ತಾ ಇರಬೇಕು, ಯಾಕಂದರೆ ತಳ ಹಿಡಿಬಾರ್ದು. ನೀವು ಸೌಟಲ್ಲಿ ಅಲುಗಾಡಿಸ್ಬಾರ್ದು. ಈ ಥರ ಏನಾದರೂ ಹಿಡ್ಕೊಂಡು ಅಥವಾ ಆ ಕಡೆ ಈ ಕಡೆ ಒಂದು ಬಟ್ಟೆನ ಹಿಡಿದಾದರೂ ನಾವು ಅಲುಗಾಡಿಸ್ಕೊಳ್ಬೇಕಾಗತ್ತೆ, ಇಲ್ಲಾಂದರೆ ಫಿಶ್ ಎಲ್ಲ ಕಟ್ಟಾಗಿ ಹೋಗೋ ಚಾನ್ಸಸ್ ಇರುತ್ತೆ. ಈಗ ಕುದ್ದು ಇದು ರೆಡಿಯಾಗಿದೆ. ನಾನೀಗ ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿಯೇ ನಾವು ಬೆಳಮಿನ ಸಾರನ್ನು ಮಾಡ್ಕೊಳ್ಬೋದು. ಬೊಳಂಜಿರ್ ಅಂತಲೂ ಕರೀತಾರೆ ತುಳುವಲ್ಲಿ. ನಮ್ಮ ಕುಂದಾಪುರದಲ್ಲಿ ಇದಕ್ಕೆ ಬೆಳಮೀನು ಅಂತಲೇ ಕರೆಯೋದು. ತುಂಬ ಟೇಸ್ಟಿ ಇದು. ಎಲ್ಲ ಒಂದು ಆರಾಮಿಲ್ಲದವರಿಗೂ, ಯಾವುದೇ ಒಂದು ಬಾಣಂತಿಯವರಿಗೆ ಎಲ್ಲರಿಗೂ ಒಂದು ಫಿಶ್ ಕೊಡಬೇಕಂದ್ರೆ ಈ ಫಿಶ್ ತುಂಬಾ ಒಳ್ಳೆಯ ಫಿಶ್ ಇದು. ಇದನ್ನು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದರಲ್ಲಿ ಮುಳ್ಳು ಜಾಸ್ತಿ ಇರೋದಿಲ್ಲ. ತುಂಬ ಟೇಸ್ಟಿ ಕೂಡ ಹೌದು ಫಿಶ್ಶು. ಒಮ್ಮೆ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಇನ್ನೊಬ್ಬರಿಗೂ ಆ ಒಂದು ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಬರುತ್ತೆ. ನಾನು ಸುಮಾರು ವಿಧಾನದಲ್ಲಿ ಫಿಶ್ ಸಾರನ್ನು ಶೇರ್ ಮಾಡಿದ್ದೆ, ಹಾಗೆ ಬೇರೆ ಬೇರೆ ಅಡುಗೆಗಳನ್ನು ನಾನು ಶೇರ್ ಮಾಡಿದ್ದೆ. ಅವನ್ನೆಲ್ಲ ಒಮ್ಮೆ ನೋಡ್ಕೊಳ್ಳಿ. ತುಂಬ ಸಿಂಪಲ್ಲಾಗಿ ಪಟಪಟ ಅಂತ ಮಾಡ್ಕೊಳ್ಳುವಂಥ ರೆಸಿಪಿಗಳನ್ನೇ ನಾನು ಶೇರ್ ಮಾಡೋದು. ತುಂಬಾ ಐಟಮ್ ಹಾಕಿ ಮಾಡುವಂಥ ರೆಸಿಪಿಗಳನ್ನೆಲ್ಲ ಪಟ್ಟಂತ ಮಾಡ್ಕೊಳ್ಬೇಕು, ತಕ್ಷಣಕ್ಕೆ ನಮಗೆ ಆಗಬೇಕನ್ನುವಂಥ ರೆಸಿಪಿಗಳನ್ನೇ ನಾನು ಮಾಡೋದು. ಹಾಗೆ ಟೇಸ್ಟು ಕೂಡ ಸಖತ್ತಾಗಿ ಬಂದಿರುತ್ತೆ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿಳಿಸಿ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಬೆಳಮಿನ ಸಾರನ್ನು ಮಾಡಿ ತೋರಿಸಿದೆ. ಥ್ಯಾಂಕ್ ಯು.